ಬರೀ ನೀರಾಗ ಸ್ಪ್ರೇ ಮಾಡಿದ್ರೆ ಇದಾಗಲ್ಲ. ಗಾಮರಿ ಸ್ಪ್ರೆಡ್ ಆಗಲ್ಲ. ವಿಡಿಯೋ ಮಾಡಿರಿ, ಪೂರ ವಿಡಿಯೋ ಮಾಡ್ಕೊಡಿ. ಹಾಕಿ ನೋಡ್ರಿ. ಈಗ ಇಲ್ಲಿ ಅಷ್ಟು ಹಾಕ್ಬೇಕು ಸರ್. ಹ್ಞೂ ಸರ್, ಬಟ್ಲೆ ಈ ಬಟ್ಟೆ ಇದನ್ನು ಮಾಡ್ರಿ, ಮತ್ತೆ ಕೈಲಿ ಮಾಡ್ರಿ, ಕೈಲಿ ನೋಡ್ರಿ, ಮತ್ತೆ ಕೈ ತುಂಬ ಸುಮ್ಮನೆ ಇದಾಗ ಕೈಲಿ ಅಂತ. ಟೈಮ್ ಕೊಡ್ಬೇಕೇನು ಸರ್ ಅದಕ್ಕೆ? ಇದಕ್ಕೆ ಹಾಕಿವಿ, ಇದು ಮೇಲೆ ಹಾಕಿರಿ, ಪೆಟ್ರೋಲ್ ಹಾಕಿರಿ, ಗಮ ಹಾಕಿರಿ. ಈಗ ಮಾಡ್ಬೇಡಿ, ಹಟ್ಟಿರಿ ಹಟ್ಟೆ ಹಟ್ಟಿರಿ ಹಟ್ಟಿರಿ. ಕಟ್ ಮಾಡಿ ಕಟ್ ಮಾಡಿ ಇದು ಪಾಸ್ ಮಾಡ್ತೀನಿ. ನೀರು ಸ್ಪ್ರೆಡ್ ಐತ್ರಿ. ಓಕೆ. ಎರಡನೇದು ಇಲ್ಲಿ ಹಸಿ ಆಗಿದಿಲ್ಲ, ಅದು ತೆಳಗೂ ಹೋಗಿದ್ರಿ. ಇದು ನೋಡಿ, ಎಲೆ ಹಿಂಬಾಗ ಒಳಗಳು ಹಿಂದಿರ್ತಾವಲ್ಲ, ಇದು ಸ್ಪ್ರೆಡ್ ಆಂಟಿ ಬೆನಿಫಿಟ್ ರೀ. ಇದು ಅಂದ್ರೆ ತುಂಬ ಎಲ್ಲಿ ತುಂಬ ತೋತ್ರಿ ಅದು. ಇದು ರೀ ಒಂದು ಸ್ವಲ್ಪ ಹಾಕಿರಿ. ನೀರು ಏರ್ಲತ್ತವ್ರಿ ಸ್ಪ್ರೆಡ್ ಆಗ್ಲತ್ತದ, ಪೂರಾ ತಪ್ಪು ತುಂಬ ಆತದ. ಹಾಂ ರೀ, ಹನಿ ಬಿತ್ತಂದ್ರೂ ಸ್ಪ್ರೆಡ್ ಆಗ್ತದ್ರಿ. ಬಿಸಿಲು ಬಿತ್ತಂದ್ರಿ ಆಮೆ ಆಗಲ್ರಿ. ಮತ್ತು ನಿಮ್ಮದು ಈ ಥರ ಕೆಳಗಿನ ಭಾಗನ ಕಿರಿತಂದ್ರೆ 100% ರಿಸಲ್ಟ್ ಕೊಡ್ತದೆ. ಈ ಮ್ಯಾಗ ಒಂದು ಬಿಡ್ಕೊಂಡು ಹೋಗಿ ಅದು ಒಳಗಡೆ ಸರ್, ನೀವು ತಪ್ಪು ಕೈದಾಗ ತೊಗೊಂಡು ಇದು ಇದು ನೋಡ್ರಿ, ಇದು ಹಚ್ಚಿಲ್ಲ ಸರ್. ಹಚ್ಚಲ್ ನೀರು, ಬರೀ ನೀರು. ಇದು ನೀರು ನಿಂತದ್ರಿ. ಒಳಗಡೆ ಸರ್. ಇದು ನೋಡಿ ಏನಾಗ್ಬಿಡುತ್ತೆ ಈಗ, ನೀರು ಚೆಲ್ಲಿ ಬಿಡ್ತೇನೆ, ಚೆಲ್ಲಿ ಬಿಡುತ್ತೆ ನೀರು. ಏನು ನೀರು ಹತ್ತೇನೆ ಈಗ ಬಿಡಿ ಸರ್ ಅಡಿಕೆ ಈ ಕೈಗೆ ಅದು ನೀರು ನಿಂತಿಲ್ಲ, ಹೊರದೋಗ್ಬಿಟ್ಟಾರೆ. ಇದು ನೋಡ್ರಿ, ನಾವು ಏನೇ ಔಷಧಿ ಹಾಕಿರ್ತೀವಲ್ರಿ, ನಾವು ಅದನ್ನು ಬರೀ ಡೈರೆಕ್ಟ್ ಸ್ಪ್ರೇ ಮಾಡ್ತಿರ್ತೀವಿ ಪ್ರತಿ ಸ್ಪ್ರೇರಿಗೆ. ನಮ್ಮ ಮಳೆ ಬರಲಿ ಏನೇ ಬರಲಿ, ಒಟ್ಟು ಕಂಪಲ್ಸರಿ ಸ್ಪ್ರೇದಾಗ ಮಾಡಿದ್ರೆ ನಮ್ದು ರಿಸಲ್ಟ್ ಬರ್ತೈತೆ ರೀ. ನಿಮ್ಮ ಬೆಳೆ ಮೇಲೆ ನೀರು ನಿಂದ್ರಂಗಿಲ್ಲ ರೀ. ನಾವು ತುಟ್ಟಿ ಎಣ್ಣೆ ತಂದಿರ್ತೀವಿ 2 ಥರ 3 ಥರದ್ದೆಲ್ಲ ದುಡ್ಡು ಹಾಕಿ, ಏನು ಆಗ್ತೈತರ್ತಿ ವೇಸ್ಟ್ ಆಗ್ತಿರ್ತದೆ. ಗಾಳಿಗೆ ಮಳೆಗೆ ಬಿಸಿಲಿಗೆ ನೀರು ಆವೈತೆ ಅಂದ್ರೆ ಅದು ಎಣ್ಣೆನ ಆಗುತ್ತೆ. ಮತ್ತು ಸ್ಪ್ರೇ ಮಾಡುವಾಗ ಏನಾಗತ್ತೆ ರೀ, ಎಲೆ ಮೇಲೆ ಎಣ್ಣೆ ನಿಂದ್ರಂಗಿಲ್ಲ ರೀ, ಉದುರಿ ಬಿಡ್ತದೆ, ತಟ ಉದುರಿ ಕೆಳಗೆ ಬೀಳ್ತದೆ. ಈ ಥರ ಅಂದ್ರೆ 100% ಯೂಸ್ ಆಗ್ತದೆ ರೀ ಎಣ್ಣೆ ನೀವು ಹೊಡೆದು. ಎಲೆ ಚೇಂಜ್ ಆಯ್ತು ನೋಡ್ರಿ ಇದಕ್ಕೆ. ಹಾಂ ರೀ, ಅದು ಬಿತ್ತು ನೋಡ್ರಿ ಸರ್. ಸರ್ ಅಂದ್ರೆ ಖರ್ಚು ಕಮ್ಮಿ ಆಗ್ತದೆ ರೀ, ಇದು ಖರ್ಚು ಜಾಸ್ತಿ ಮಾಡೋದಲ್ಲ.